ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫೋನ್ ಮಾತಾಡ್ತಿರೋದು. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಕೆಳಗಡೆ ತಮ್ಮನೇಲಿ ನೋಡ್ದಂಗೆ ನನಗೆ ಇವತ್ತು ಸ್ವಲ್ಪ ಬೇಜಾರಾಗ್ತಾಯಿದೆ. ಏನಕ್ಕೋಸ್ಕರ ಅಂದರೆ, ಯಾವ ಥರ ಹಂಚ್ಕೋಬೇಕಂದ್ರೆ ನನಗೂ ಕೂಡ ಒಂಚೂರು ಗೊತ್ತಾಗ್ತಾಯಿಲ್ಲ. ಬಟ್ ನಾನು ಹೇಳೋದು ಒಂದೇ ಬಾಯ್ಸ್ಗೆ, ನೀವೇನೇ ಮಾಡಿ 23 ಇಯರ್ಸ್ ಆಗ್ತಿದ್ದಂಗೆ ಮನೆ ಬಿಟ್ಟು ಹೋಗ್ಬಿಟ್ಟು ಎಲ್ಲ ಆರಾಮಾಗಿ ಜೀವನ ಮಾಡ್ಕೊಂಡು ಆರಾಮಾಗಿರಿ. ಏನಕ್ಕಂದರೆ ಒಬ್ಬೊಬ್ಬರು ಮನೆಯಲ್ಲಿ ಓಕೆ ನೋಡ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ. ಆದರೆ ಏನಾದರೂ ಮಾಡ್ತೀನಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ಹಿಂಸೆ ಇರ್ತಾರಲ್ವಾ, ಅದು ಬೇಡ ಲೈಫಲ್ಲಿ. ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಇನ್ನೂ ತುಂಬ ಇದ್ದಾವೆ, ಬಟ್ ಶೇರ್ ಮಾಡ್ಕೋಬಾರ್ದು. ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ನಿಮಗೆ ಹೇಳ್ತಿರೋದು. ಈ ಲೈಫ್ನ ಎಂಜಾಯ್ ಮಾಡ್ಬೇಕು. ನೀವು 4 ಗೋಡೆ ಮಧ್ಯೆ ಸೇರಿಬಿಡ್ಬಾರ್ದು ಯಾವತ್ತಿಗೂ. ಇಲ್ಲಿ ಆದರೂ ಅಷ್ಟೇ, ಎಲ್ಲೋದ್ರೂ ಅಷ್ಟೇ. 4 ಗೋಡೆ ಮಧ್ಯೆ ಎಲ್ಲೂ ಇರಬಾರ್ದು. 6 hours 7 hours ನಿದ್ದೆ ಮಾಡಿ, ಇನ್ನು ಮಿಕ್ಕಿದ ಟೈಮಲ್ಲಿ ಓಡಾಡಿ ಎಂಜಾಯ್ ಮಾಡಿ ಲೈಫ್ನ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಮಾಡಿ ಜೀವನದಲ್ಲಿ ಅಚೀವ್ಮೆಂಟ್ ಹೆಂಗಿರ್ಬೇಕು ಗೊತ್ತಾ? ಎಲ್ಲ ಇನ್ನೇನು ಮಾಡ್ತಾನಪ್ಪ, ಹಂಗಪ್ಪ ಹಿಂಗಪ್ಪ ಉಳ್ತಾ ಇರ್ತಾರೆ. ನೀ ಅಚೀವ್ಮೆಂಟ್ ಮಾಡಿ ಕೂಡ ಇನ್ನು ಹೊಗಳ್ತಾ ಇಲ್ಲ ಅಂದಮೇಲೆ ನೀನು ಮೇಲೆ ಹೋಗಕ್ಕೆ ಸಾಧ್ಯ. ಚೂರು ಅಚೀವ್ಮೆಂಟ್ ಮಾಡಿದ ತಕ್ಷಣ ಅವನು ಹಂಗಿದ್ದಾನಪ್ಪ, ಅವನು ಹಂಗಿದ್ದಾನಪ್ಪ, ಸ್ಮಾರ್ಟ್ ಆಗಿದ್ದಾನೆ, ಹಿಂಗಿದ್ದಾನೆ, ಅವನು ಒಳ್ಳೆ ರೀಲ್ಸ್ ಮಾಡ್ತಾರೆ, ಕಂಟೆಂಟ್ ತೊಗೊತಾನೆ, ಒಳ್ಳೆ ಇನ್ಫ್ಲೂಯೆನ್ಸ್ ಅದಾರೆ. ಜನ ಹೆಂಗೆ ಗೊತ್ತಾ, 100%ಅಲ್ಲಿ 70% ಮಾತ್ರ ನಿನಗೆ ಹೌದಪ್ಪ ಹಂಗಿದ್ದಾನೆ ಹಿಂಗಿದ್ದಾನೆ ಅಂತ. ಇನ್ನು 30% ಏನಂತ ಗೊತ್ತಾ, ಅವರೇ ನಮಗೆಲ್ಲ ಬೆಳೆಯೋಕ್ಕೆ ಕಾರಣ, ಅವರೇ ನಮಗೆಲ್ಲ ಸಪೋರ್ಟ್ ಮಾಡೋದು. ಏನಕ್ಕೆ ಗೊತ್ತಾ, ಈಗ ನಾವು ಏನೇ ಮಾಡಿದ್ರೂ ಅವರಿಗೆ ಗೊತ್ತಾಗ್ತಾ ಇರುತ್ತೆ. ಯಾವ ಥರ ಗೊತ್ತಾ, ನಮ್ಮ ತಪ್ಪನ್ನ ನಮಗೂ ಒಂದ್ಸರಿ ಗೊತ್ತಾಗಲ್ಲ, ನಮ್ಮನ್ನ ಇಷ್ಟಪಡೋರಿಗೆ ಗೊತ್ತಾಗಲ್ಲ. ನಮ್ಮನ್ನ ಯಾರು ಹೇಟ್ ಮಾಡ್ತಾ ಇರ್ತಾರೆ ನೋಡಿ, ಅವ್ರಿಗೆ ಪಕ್ಕ ಗೊತ್ತಿರುತ್ತೆ ನಾವೇನು ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಏನಿಲ್ಲ ಅಂಥೇಳಿ. ಅಲ್ಲಿಂದ ಲೈಫ್ ಇನ್ನೂ ಚೂರು ಇನ್ನೂ ಏನಾದರೂ ಮಾಡಬೇಕು, ನೀವು ಏನೂ ಮಾಡಿಲ್ಲ, ನಾನು ಇನ್ನೂ ಅಚೀವ್ ಮಾಡಬೇಕು ನಾನು ಅನ್ನೋ ಮೈಂಡ್ಸೆಟ್ ಬರುತ್ತೆ ಗೊತ್ತಾ. ಅವರಿಂದನೇ ನೀವು ಮುಂದೆ ಏನಾದರೂ ಮಾಡಬೇಕಂದ್ರೆ ಅವರ ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ. ಏನಕ್ಕೆ ಗೊತ್ತಾ, ಒಂದೊಂದು ಮಾತು ಕೂಡ ಅವರು ನಿಮಗೆ ಹಂಗೆ ಚುಚ್ಚಾಗಿ ಮಾತಾಡ್ತಿರ್ತಾರೆ. ಅಂಥವ್ರು ಇದ್ದರೆ ನಾವು ಮುಂದೆ ಬೆಳೆಯೋಕ್ಕೆ ಸಾಧ್ಯ. ಸ್ನೇಹಿತರು ಮಾಡ್ಕೊಳ್ಳಿ, ಟೈಮ್ ಇದ್ದರೆ ಅವ್ರ ಜೊತೆ ಕೂಡ ಸ್ಪೆಂಡ್ ಮಾಡಿ. ಮನೆ ಅಂತ ಓಕೆ ನನಗೆ ಅನುಭವ ಆದಂಗೆ, ನನಗೆ ಈಗ 23 ವರ್ಷ ಅನುಭವ, ತಾಳ್ಮೆ ಇಷ್ಟಿದೆ. ನಾನು ಏನಾದ್ರು ಮಾಡ್ತೀನಿ ಅನ್ನೋ ಕೆಪಾಸಿಟಿ ನನ್ನ ಹತ್ರ ಇದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಬಲ್ಲೆ, ಏನೇ ಮಾಡಿ ನಿಮ್ಮ ಕೈಯಾರೆ ನಿಮಗೆ ಮನಸ್ಸಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡೋಗಿ. ಆಲ್ ದ ಬೆಸ್ಟ್. ಲವ್ ಯು ವೆಲ್.